ಹೆಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವ್ದು ಹೇಳ್ರಿ, ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಮೌಸಿ ಪಾಠ ಬಗ್ಗೆ ಅಧ್ಯಯನ ಮಾಡೋಣ. ಮೌಸಿ ಪಾಠದ ಲೇಖಕರು ಯಾರ? ಭೀಷ್ಮ ಸಹನಿ. ಲೇಖಕದ ಅನ್ಯಲಿಂಗ ರೂಪ लेखिका. भीष्म सन 1915 अगस्त 7 को रावलपिंडी में भीष्म सहनी का जन्म हुआ. ನೋಡ್ರಿ, ಭೀಷ್ಮ ಸಹನಿ ಅವರು ಜನ್ಮ 7 ಆಗಸ್ಟ್ 1915ರಲ್ಲಿ ರಾವಲ್ಪಿಂಡಿ ನಲ್ಲಿ ಇವ್ರದ್ದು ಜನ್ಮವನ್ನ ಆಯಿತು. MA PhD तक इन्होंने शिक्षा पाई है. ಮತ್ತು ಇವ್ರದ್ದು ಶಿಕ್ಷಣ MA ಮತ್ತು PhD. साहनी जी हिंदी, अंग्रेजी, संस्कृत, रूसी, पंजाबी आदि भाषाओं से ज्ञात हैं. ಭೀಷ್ಮ ಸಹನಿ ಅವರಿಗೆ ಯಾವ್ಯಾವ ಭಾಷೆಗಳನ್ನು ಬರ್ತಿದ್ದು ಅಂದರೆ ಎಷ್ಟು ಭಾಷೆಯನ್ನು ಕಲ್ಕೊಂಡಿರ ಅನ್ನೋದು ನೋಡ್ರಿ. ಹಿಂದಿ, ಅಂಗ್ರೇಜಿ ಅಂದರೆ ಯಾವುದ? ಇಂಗ್ಲೀಷು, ಆಮೇಲೆ ಸಂಸ್ಕೃತ, ರೂಸಿ, ಪಂಜಾಬಿ ಇವೆಲ್ಲ ಭಾಷೆಯನ್ನು ಭೀಷ್ಮ ಸಹನಿ ಅವರಿಗೆ ನಾಲೆಜ್ ಇತ್ತು. ಇದನ್ನೆಲ್ಲ ಭಾಷೆಯ ಮುಖ ಸಂಬಂಧ. इन ಭಾಷಾओं की इनकी ಅನೇಕ ರಚನಾएं ಪ್ರಕಟ ಹುಯಿ. ಮತ್ತು ಇವೆಲ್ಲ ಭಾಷೆ ಒಳಗೆ ಇವರು ತಮ್ಮ ರಚನೆಯನ್ನು ಪ್ರಕಟವನ್ನು ಮಾಡಿದರು. ವಿಶೇಷಕರ ಆಮ್ ಆದ್ಮಿ ಕಾ ಜೀವನ್ ಇನ್ಕಿ ರಚನಾओं में ಅಂಕಿತ ಹುआ है. ಮತ್ತು ಇವ್ರದ್ದು ಒಂದು ರಚನೆ ಒಳಗೆ ನಾವು ಸಾಮಾನ್ಯವಾಗಿ ಜನರ ಜೀವನ ಬಗ್ಗೆ ನಾವು ನೋಡಬಹುದು. झरोखे, कड़ियाँ, तमस, बसंती आदि इनके उपन्यास हैं. ಇದೇನು झरोखे, कड़ियाँ, तमस, बसंती ಇವೇನದವಲ್ಲ ಭೀಷ್ಮ ಸಹನಿ ಅವ್ರದ್ದು ಉಪನ್ಯಾಸಗಳು. ಉಪನ್ಯಾಸ ಅಂದ್ರೇನ? ಕಾದಂಬರಿಗಳು. ಭಾಗ್ಯರೇಖಾ, ಭಟಕ್ತಿ ರಾಖ, ವಾಂಚು, ಶೋಭಾ ಯಾತ್ರಾ ಆದಿ ಕಹಾನಿ ಸಂಗ್ರಹ ಹೈ. ಆಮೇಲೆ ಇದನ್ನೆಲ್ಲ ಏನಪ್ಪ ಅವರು ಬರೆದಿರುವಂಥದ ಕಥೆಗಳು. ಭೀಷ್ಮ ಸಹನಿ ಜಿ ನೆ ಜೀವನಿಯಾ ಭಿ ಲಿಖಿ ಹೈ. ಅಷ್ಟೇ ಅಲ್ಲ, ಇವರು ಜೀವನಿಯ ಅಂದ್ರೆ ಜೀವನ ಬಗ್ಗೆ, ನಿಜವಾದ ಜೀವನ ಬಗ್ಗೆ ಅಂದರೆ ಕಾಮನ್ ವ್ಯಕ್ತಿಯವರ ಜೀವನ ಬಗ್ಗೆನೂ ಸಹಿತ ಇವರು ಬರೆದಿದ್ದಾರು. ಲಿಖಿ ಹೈ ಯಥಾ ಭಾಯಿ ಬಲರಾಜ ಅಪನಿ ಬಾತ್. ಇದು ಏನಪ್ಪ? ಜೀವನಿ. ಇದು ಕಬೀರಾ ಖಡಾ ಬಾಜಾರ್ ಮೇ, ಮಾಧವಿ, ಮುಆವಜೆ ಆದಿ ನಾಟಕ ಹೈ. ಇವೆಲ್ಲ ಏನಪ್ಪ ಅವರು ಬರೆದಿರುವಂಥದ ನಾಟಕಗಳು. ಸಹನಿ ಜಿ ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಇತ್ಯಾದಿ ಸೆ ಸುಶೋಭಿತ ಹೈ. ಇವ್ರದ್ದು ರಚನೆಯನ್ನು ಏನಪ್ಪ ರಚನೆಗಳನ್ನು ನೋಡಿ ಇವರಿಗೆ ಏನು ಪುರಸ್ಕಾರಗಳನ್ನು ನೀಡಿದ್ದಾರೆ. ಯಾವ್ಯಾವ ಪುರಸ್ಕಾರಗಳಂದರೆ ಶಿರೋಮಣಿ ಪುರಸ್ಕಾರತ್ತ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ. ಈ ಎಲ್ಲ ಪುರಸ್ಕಾರದಿಂದ ಭೀಷ್ಮ ಸಹನಿ ಅವರಿಗೆ ಸನ್ಮಾನವನ್ನು ಮಾಡಿದರು. ಮೌಸಿ ಅಂದರೆ ಏನು? ಮೌಸಿ ನಾವು ಯಾರಿಗೆ ಅಂತೀವಿ? ನಮ್ಮ ಮಮ್ಮಿಯವರ ಅಕ್ಕ ತಂಗಿಗೆ ನಾವು ಮೌಸಿ ಅಂತ ಕರಿತೇವೆ. ತಿಳಿತಾ? ಈ ಒಂದು ಪಾಠದ ಆಶಯ ಏನಿದೆ ಅನ್ನೋದು ನೋಡ್ರಿ. ಪ್ರಸ್ತುತ ಪಾಠ ಮೇ ಮೌಸಿ ಕೆ ನಿಸ್ವಾರ್ಥ ಸೇವಾ ಮನೋಭಾವ ಕ ಚಿತ್ರಣ ಹೈ. ಈ ಒಂದು ಪಾಠ ಒಳಗೆ ಮೌಸಿದ ಯಾವುದೂ ಥರದ ಸ್ವಾರ್ಥ ಇಲ್ಲದ ಎಲ್ಲರದು ಏನಪ್ಪ ಸೇವೆಯನ್ನು ಮಾಡೋದು ಚಿತ್ರಣವನ್ನು ಮಾಡಿದರು. इस कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है. ಈ ಒಂದು ಕಥೆಯ ಮುಖಾಂತರ ಹುಡುಗರಿಗೆ ಏನಪ್ಪ ಬಡೇ ಬುಜುರ್ಗಕ್ಕೆ ಪ್ರತಿ ಆದರ್ ಅಂದರೆ ದೊಡ್ಡವರ ಆದರವನ್ನು ಮಾಡೋದು, ಗೌರವವನ್ನು ಕೊಡೋದು ದೊಡ್ಡವರಿಗೆ, ಮತ್ತು ಅಸಹಾಯಕ ಅಂದರೆ ಯಾರಿಗೆ ಸಹಾಯವನ್ನು ಬೇಕಲ್ಲ ಅವರಿಗೆ ಸಹಾಯವನ್ನು ನೀಡೋದು. ಅವರಿಗೆ ಈ ಒಂದು ಪಾಠದ ಪ್ರೇರಣೆ ಹುಡುಗರಿಗೆ ಸಿಗಬಹುದು. ಹಾಗಾದರೆ ಇಲ್ಲಿ ನಾವು ಆರಂಭಿಸೋಣ. ಉಸ್ ಔರತ್ ಕೋ ಸಭಿ ಮೌಸಿ ಕಹಕರ್ ಪುಕಾರ್ತೆ ಥೆ. ನೋಡ್ರಿ, ಆ ಒಂದು ಮಹಿಳೆಯನ್ನ ಔರತ್ ಅಂದ್ರೆ ಏನ? ಮಹಿಳೆ, ಸ್ತ್ರೀ. ಔರತದ ಅನ್ಯಲಿಂಗ ರೂಪ ಆದಮಿ. ತಿಳಿತಾ? ಆ ಒಂದು ಮಹಿಳೆಯನ್ನ ಎಲ್ಲರೂ ಮೌಸಿ ಅತ್ಕೆಶಿ ಕರಿತಾ ಇದ್ರು. ಬಚ್ಚೆ ಭಿ ಅವ್ರ ಬಡಿ ಉಮ್ರಕ್ಕೆ ಲೋಗ್ ಭಿ. ನೋಡ್ರಿ, ಜಸ್ಟ್ ಎಲ್ಲರೂ ಒಟ್ಟ ಸಣ್ಣ ಹುಡುಗರು ಆಯಿತು, ದೊಡ್ಡವರು ಆಯಿತು, ಎಲ್ಲರೂ ಏನಪ್ಪ ಆ ಸ್ತ್ರೀಯನ್ನ ಮೌಸಿ ಅತ್ಕೆಶಿ ಕರೀತಾ ಇದ್ರು. ಬಚ್ಚ ಅನ್ಯವಚನ ರೂಪ ಬಚ್ಚೆ, ಬಚ್ಚಾದ ಅನ್ಯಲಿಂಗ ರೂಪ ಬಚ್ಚಿ.
ಆಯ್ತಾ. ಎಲ್ಲರೂ ಮೌಸಿ ಅತ್ಕೆಶಿ ಕರಿತಾ ಇದ್ರು. ಮೌಸಿ ಸಬ್ಕೋ ಮಾ ಕೆ ಜೈಸಿ ಪ್ಯಾರಿ ಬನಿತಿ. ಮತ್ತು ಮೌಸಿ ಎಲ್ಲರಿಗೂ ತಾಯಿ ಹಾಗೆ ಪ್ರೀತಿಯನ್ನ ಮಾಡ್ತಾ ಇದ್ರು. ಇವರು ಮಾಡ್ತಾ ಇದ್ರು, ಅವರು ಸಹಿತ ಮಾಡ್ತಾ ಇದ್ರು ತಾಯಿಯ ಹಾಗೆ. ಸಬ್ಕೆ ಸುಖ ದುಃಖಕ್ಕೆ ಸಮಯ ಮೇ ಸಾಥ್ ದೇತಿ ಥಿ. ಮತ್ತು ಎಲ್ಲರದು ಸುಖ ಇರಲಿ ದುಃಖ ಇರಲಿ ಎಲ್ಲ ಒಳಗ ಮೌಸಿ ಎಲ್ಲರದು ಸಹಾಯವನ್ನ ಮಾಡ್ತಾ ಇದ್ರು. ಬಚ್ಚೋं के लिए तो वह सेवा की मूर्ति बनी थी. ಅಷ್ಟೇ ಅಲ್ಲ, ಮಕ್ಕಳಿಗಾಗಿ ಮೌಸಿ ಸೇವೆಯ ಒಂದು ಮೂರ್ತಿಯನ್ನ ಆಗಿಳು. ಆಯ್ತಾ. प्रतिदिन दोपहर होते होते मौसी स्कूल के फाटक पर पहुंच जाती थी. ನೋಡ್ರಿ, ಪ್ರತಿದಿನ ದಿನಾಲು ದೋಪಹರ್ ಮಧ್ಯಾಹ್ನ ಆದ ತಕ್ಷಣನ ಮೌಸಿ ಸ್ಕೂಲದ ಗೇಟಿಗೆ ಹೋಗ್ತಿರತ್ತ. ठीक जैसे ही छुट्टी की घंटी बजती वैसे ही बच्चे भागते हुए ಬಾಹರ್ ನಿಕಲ್ತೆ. ಆಮೇಲೆ ಸೂಟಿ ಒಂದು ಯಾಕಂದ್ರೆ ಆವಾಗ ಮೊದಲಿಂದ ಮುಂಜಾನೆನಿಂದ ಮಧ್ಯಾಹ್ನ ತನಕ ಸಾಲಿಗಳು ಇರ್ತಿದ್ಲ. ಆವಾಗಿಂದ ಹೇಳತ್ತಾರು. ಮಧ್ಯಾಹ್ನ ಒಂದು ಬೆಲ್ ಸಾಲಿ ಬಿಡೋದು ಬೆಲ್ ಆದ ತಕ್ಷಣನ ಹುಡುಗರು ಓಡ್ಕೋತ ಬಂದ ಹೊರಗಡೆ ಬರ್ತಿರತ್ತ. ಅವ್ರ ಮೌಸಿಕೆ ಕಂಧೋಂ ಪರ ಅಪ್ನೆ ಅಪ್ನೆ ಬಸ್ತೆ ಡಾಲ್ ದೇತೆ. ಮತ್ತು ಹುಡುಗರು ಎಲ್ಲರೂ ಬಂದ ಮೌಸಿದ ಏನಪ್ಪ ಕಂಧ ಅಂದ್ರೆ ಏನ, ಹೆಗಲ ಮ್ಯಾಲ ಎಲ್ಲರೂ ತಮ್ಮ ಬಸ್ತಾ ಅಂದ್ರೆ ಏನು, ಬ್ಯಾಗ್ಗಳನ್ನ ಹಾಕ್ತಿರತ್ತ. ಬಸ್ತಾ ಏಕವಚನ್, ಬಸ್ತೆ ಬಹುವಚನ್. ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ ರಹತೆ ಥೆ. ಮೌಸಿ ಯಾವ ಮೊಹಲ್ಲಾ ಅಂದ್ರೆ ಏನ, ಓಣಿ. ಮೌಸಿ ಯಾವ ಓಣಿ ಒಳಗೆ ಇರ್ತಿರ್ಲ ಆ ಓಣಿದ ಎಲ್ಲ ಹುಡುಗರು ಮೌಸಿನ ಸುತ್ತಮುತ್ತನ ಇರ್ತಿರು. ಅಂದರೆ ಎಲ್ಲರನ್ನು ಮೌಸಿ ಆ ಥರ ಹಚ್ಕೊಂಡಿರ್ತಾಳು. दोपहर ढलने पर मौसी नीम के पेड़ तले जा पहुंची. ಆಮೇಲೆ दोपहर ढलने पर ಅಂದರೆ ಸಂಜೆ ಆದ ನಂತರ ಮೌಸಿ ನೀಮ್ ಕೆ ಪೇಡ್ ಅಂದ್ರೆ ಏನ, ಬೇವಿನ ಗಿಡ ತೆಳಗೆ ಹೋಗಿ ಕುಂಡರ್ತಿರತ್ತೆ. ಜಹಾ ಸಭಿ ಬಚ್ಚೆ ಖೇಲ ಕರ್ತಿತಿ. ಆ ಬೇವಿನ ಗಿಡದ ತೆಳಗ ಎಲ್ಲ ಮಕ್ಕಳು ಆಟವನ್ನ ಆಟಾಡ್ತಾ ಇದ್ರು. मौसी बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था. ಮತ್ತು ಮೌಸಿ ಆ ಹುಡುಗರು ಜೋಡಿ ಆಟಾಡೋದಾಗಲಿ, ಖೇಲನ ಅಂದ್ರೆ ಏನ, ಆಟಾಡೋದು, ಆಮೇಲೆ ಕತೆಗಳನ್ನ ಹೇಳೋದು, ಮತ್ತು ಚುಟುಕುಲೆ ಅಂದ್ರೆ ಏನು, ಕಾಮಿಡಿ, ರಹಸ್ಯ, ನಗ್ಸೋದು, ಆಮೇಲೆ ಪಹೇಲಿಯ ಅಂದ್ರೆ ಏನ, ಒಗ್ಗಟ್ಟುಗಳು, ಇದನ್ನೆಲ್ಲ ಹುಡುಗರಿಗೆ ಹೇಳುದಂದ್ರೆ ಮೌಸಿಗೆ ಭಾಳ ಪಸಂದು, ಇಷ್ಟ ಇತ್ತು. ಸುನಾನ ಇದು ಯಾವ ಪ್ರೇರಣಾರ್ಥಕ ಹೇಳ್ರಿ? ಪ್ರಥಮ ಪ್ರೇರಣಾರ್ಥಕ. ಇದರದ ದ್ವಿತೀಯ ಸುನವಾನ. ಇದಕ್ಕೆ ಮೇನ್ ಕ್ರಿಯಾ ಸುನನ. ಆಯ್ತಾ. ಇದನ್ನೆಲ್ಲ ನೀಮ ಗಿಡ ತೆಳಗೆ ಕೂತ ಮೌಸಿ ಹುಡುಗರಿಗೆ ಕತೆಗಳನ್ನು ಹೇಳೋದು, ಚುಟುಕುಲೆಗಳನ್ನು ಹೇಳೋದು ಮತ್ತು ಪಹೇಲಿಯ ಹೇಳೋದು ಮಾಡ್ತಾ ಯಾಕಂದರೆ ಇದನ್ನು ಹೇಳೋದಂದರೆ ಮೌಸಿಗೆ ಭಾಳ ಇಷ್ಟ. वह तोता तोते की कहानी, काट के घोड़े की कहानी, ವಿರೋಚಿತ ಕಹಾನಿ ಆದಿ ಸುನಾತಿ ಥಿ. ನೋಡ್ರಿ, ಕತೆ ಒಳಗೆ ಯಾವ್ಯಾವ ಕತೆಗಳನ್ನು ಹೇಳ್ತೀರಂದ್ರೆ ತೋತಾ ತೋತಿ ಕಿ ಕಹಾನಿ. ತೋತಾ ಅಂದರೆ ಇದು ಎರಡು ಅನ್ಯಲಿಂಗ ಆಗ್ತಾವ. ತೋತಾ ತೋತಿ ಅಂದರೆ ಏನಪ್ಪ, ಗಿಳಿ. ಆಯ್ತಾ. ತೋತಾ ಅಂದರೆ ಕಾಟ್ಕೆ ಘೋಡೆ ಕಿ ಕಹಾನಿ ಮತ್ತು ಯಾವುದೋ ವಿರೋಚಿತ, ಇವೆಲ್ಲ ಕತೆಗಳನ್ನು ಮೌಸಿ ಮಕ್ಕಳಿಗೆ ಹೇಳ್ತಾ ಇದ್ರು. मौसी बच्चों को खिलाने के लिए अपने पास चने, ಟಿಕಿಯಾ, ಮೂಂಗ್ಫಲಿ ಆದಿ ಕುಚ್ ನಾ ಕುಚ್ ರಖ್ತಿ ಥಿ. ನೋಡ್ರಿ, ಮೌಸಿ ಆ ಮಕ್ಕಳಿಗೆ ಖಿಲ್ಲಾನಿಕೆಲಿ ತಿನ್ನುವುದಕ್ಕಾಗಿ ತನ್ನ ಕಡೆ ಏನಾರೇ ಒಂದು ಇಟ್ಕೋತಾ ಇದ್ರು. ಅವ್ರು ಪಾಸ್ ಅಂದರೆ ಏನಪ್ಪ, ಹತ್ತಿರ. ತನ್ನ ಕಡೆ ಏನಾರೇ ಒಂದು ತಿನ್ನೋ ಒಂದು ವಸ್ತುವನ್ನು ಇಟ್ಕೋತಾನೆ ಇರ್ತಿರೋರು. ಆಯ್ತಾ. ಪಾಸದ ವಿರುದ್ಧಾರ್ಥಕ ಪದ ಸಮೀಪ, ದೂರ. ಆಮೇಲೆ ಪಾಸದ ಸಮಾನಾರ್ಥಕ ಪದ ಸಮೀಪ. ಇಲ್ಲಿ ಎಲ್ಲ ಏನಪ್ಪ, ಹುಡುಗರಿಗೆ ಮೌಸಿ ಏನಾರೇ ಒಂದು ತಿನ್ನಿಸ್ತಾ ಇದ್ರು. ಏನೇನಪ್ಪ ಅಂದರೆ ಏನು ತಿನ್ನಿಸ್ತಾ ಇದ್ರಂದರೆ ಚನೆ, ಟಿಕಿಯಾ ಮತ್ತು ಮೂಂಗಫಲಿ. ಇದನ್ನೆಲ್ಲ ಹುಡುಗರಿಗಾಗಿ ತನ್ನ ಹತ್ತಿರ ಇಟ್ಕೋತಾ ಇದ್ರು, ಅವ್ರಿಗೆ ಕೊಡು ಅನ್ನೋದ್ಕೇಶಿ. ವಹ ಬಚ್ಚೋं से अपने बेटे बेटियों जैसे प्यार करती थी. ಮತ್ತು ಮೌಸಿ ಆ ಎಲ್ಲ ಓಣಿಯ ಒಂದು ಹುಡುಗರಿಗೆ ತನ್ನ ಮಕ್ಕಳ ಹಾಗೆ ಪ್ರೀತಿಯನ್ನ ಮಾಡ್ತಾ ಇದ್ಲು.
एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. ನೋಡ್ರಿ, ಒಂದು ದಿನ ಸ್ಕೂಲದ ಒಂದು छुट्टिಯನ್ನ ಆದ ನಂತರ ಹುಡುಗರೆಲ್ಲರೂ ಬ್ಯಾಗ್ ತಗೊಂಡು ಹೊರಗಡೆ ಬರ್ತಾರೆ. ಆವಾಗ ಫಾಟಕ್ ಅಂದರೆ ಗೇಟ್ ಹತ್ರ ಮೌಸಿಯನ್ನ ಇರಲ್ಲ. ಬಾಹರದ ವಿರುದ್ಧಾರ್ಥಕ ಪದ ಅಂದರ್. ಆಮೇಲೆ ಈ ಥರದ ಸಮನಾರ್ಥಕ ನಿಕಟ. ಆಮೇಲೆ मौसी गेट हत्र इरल्ला. शाम को बच्चे खेलने के लिए निकले तो मौसी पेड़ के नीचे भी नहीं थी. ಆಮೇಲೆ ಸಂಜೆ ಆದ ನಂತರ ಹುಡುಗರ ಆ ಬೇವಿನ ಗಿಡ ತೆಳಗ ಏನು ಮಾಡ್ತಾರೋ ಆಟ ಆಡಕತ್ಕೇಶಿ ಹೋಗ್ತಾರೆ. ಅಲ್ಲಿಯೂ ಹೋಗಿ ನೋಡ್ತಾರೋ, ಅಲ್ಲಿಯೂ ಸಹಿತ ಏನಿರಲ್ಲ, मौसी ಇರಲ್ಲ. ಆಮೇಲೆ तो मौसी पेड़ के नीचे भी नहीं थी. किसी को भी मालूम नहीं था कि मौसी कहाँ गई है. ಮತ್ತು ಒಬ್ರಿಗೂ ಸಹಿತ ಗೊತ್ತಿರಾಕಿಲ್ಲ ಮೌಸಿ ಎಲ್ಲಿ ಹೋಗಿದ್ದಾಳು, ಯಾಕೆ ಬಂದಿಲ್ಲ ಅನ್ನೋ ಹಂಗೆ ಯಾರಿಗೂ ಒಬ್ಬನಿಗೂ ಸಹಿತ ಗೊತ್ತ ಇರಾಕಿಲ್ಲ. ಕೈ ದಿನ ಬೀತ್ ಗೈ. ನೋಡ್ರಿ, ಈ ಮೌಸಿ ಭೇಟಿ ಆಗಿಲ್ಲದ ಭಾಳಷ್ಟು ದಿನ ಆಯಿತು. ಪರ್ ಮೌಸಿ ಕಾ ಕುಚ್ ಪತಾನ ಚಹಲ. ಆದರೂ ಮೌಸಿದ ಎಲ್ಲಿಯೂ ಏನಾಗಲಿಲ್ಲ, ಪತ್ತೆಯನ್ನು ಹತ್ತಲಿಲ್ಲ. ಅಂದರೆ ಮೌಸಿ ಎಲ್ಲಿ ಹೋಗಿದ್ದಾಳು, ಎಲ್ಲಿ ಅದಾಳ ಅನ್ನೋದು ಒಬ್ರಿಗೆ ಗೊತ್ತಾಗಂಗಿಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸೂನಾ ಸೂನಾ ಲಗ್ತಾತ. ನೋಡ್ರಿ, ಮೌಸಿ ಇಲ್ಲದ ಆ ಇಡೀ ಎಲ್ಲ ಓಣಿ ಸೂನಾ ಸೂನಾ ಅಂದ್ರೇನ ಶಾಂತವಾಗಿ ಇತ್ತು. एक दिन बच्चे मौसी की खोज में घूम रहे थे. ಆಮೇಲೆ ಎಲ್ಲ ಹುಡುಗರು ಕೂಡಿ ನಿರ್ಣಯವನ್ನು ತಗೋತಾರೆ. ಅಂದರೆ ಮೌಸಿಯನ್ನು ಹುಡುಕುನು ಅದ್ಕೇಶಿ ಎಲ್ಲ ಹುಡುಗರು ಏನು ಮಾಡ್ತಾರಪ್ಪ, ಮೌಸಿನ ಹುಡುಕೋದು ಕಾರಣ ಅವರು ಅಲ್ಲಿ ಇಲ್ಲಿ ಓನ್ಯಾಗ ಘೂಮ್ ರಹೇತೆ ಅಂದ್ರೇನ ಏನು ಮಾಡ್ತಾ ಇದ್ರು, ಅವರು ಹುಡುಕ್ತಾ ಇದ್ರು. तभी एक मकान के अंदर से ऊंची ऊंची आवाज़ें सुनाई दी. ಆಮೇಲೆ ಅಲ್ಲೇ ಒಂದು ಮಕಾನ್ ಅಂದರೆ ಏನಪ್ಪ, ಮನಿ. ಮಕಾನದ ಸಮನಾರ್ಥಕ ಪದ ಘರ್. ತಿಳಿತಾ? ಅಲ್ಲಿ ಒಂದು ಮನೆ ಒಳಗಿಂದ ಒಂದು ಊಂಚಿ ಅಂದ್ರೆ ಎತ್ತರ ಏನು, ಆವಾಜ್ ಸಪ್ಪಳವನ್ನು ಬರ್ತಾ ಇತ್ತು. ಆವಾಜದ ಅನ್ಯವಚನ ರೂಪ ಆವಾಜೆ. ಕೇಳಿಸ್ತಾ ಬರ್ತು ಹುಡುಗರಿಗೆ. ಹಮ್ನೆ ಠೇಕಾ ತೋ ನಹಿ ಲೇ ರಕ್ಕಾ ಹೈ ಮೌಸಿ. ನೋಡ್ರಿ, ಆ ಯಾವ ಥರ ಅನ್ನತಾರ ಅನ್ನೋದು, ಸೌಂಡ್ ಯಾವ ಥರ ಬರ್ತಾ ಇದೆ ಅನ್ನೋದು. ನಾವು ಠೇಕೆಯನ್ನು, ಜವಾಬ್ದಾರಿಯನ್ನು ತಗೊಂಡಿಲ್ಲ ಮೌಸಿ ಅತ್ತಕೇಶಿ ಮೌಸಿಗೆ ಅನ್ನತಾರ. ಯಾರ? ಆ ಮನ್ಯಾಗಿಂದ ಮಹಿಳೆ ಒಬ್ಬಾಕಿ. 20 दिन से तुम यहाँ हो. ಮತ್ತು ನಮ್ಮ ಮನ್ಯಾಗ ಇದ್ದ ನೀನು 20 ದಿನಗಳಾಯಿತು. अब तुम किसी दूसरे के घर चली जाओ. ಈಗ ನೀ ಏನು ಮಾಡು, ಇನ್ನೊಬ್ಬರ ಯಾರ್ಯಾರ ಮನ್ಯಾಗ ಹೋಗು. ಅಂದರೆ ನಾನು ನಿಮಗೆ ನೋಡ್ತೇವತ್ಕಿಶಿ ನಾವು ಜವಾಬ್ದಾರಿ ತೊಗೊಂಡಿಲ್ಲ. 20 ದಿನ ಆಯಿತು ನಮ್ಮ ಮನ್ಯಾಗನ ಅದಿ, ಇನ್ನು ಬೇರೆ ಯಾರ್ದಾರೆ ಮನೆಗೆ ಹೋಗು ಅದ್ಕಿಶಿ ಆ ಮನ್ಯಾಗಿಂದ ಈ ಥರ ಊಂಚಿ ಆವಾಜ್ಗಳನ್ನು, ಧ್ವನಿಯನ್ನು ಬರ್ತಾ ಇತ್ತು. ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಠಿಟಕ್ಕರ್ ಖಡೆ ಹೋಗೈ. ಮೌಸಿ ಹೆಸರು ಕೇಳಿದ ತಕ್ಷಣ ಹುಡುಗರು ಎಲ್ಲರೂ ಏನು ಮಾಡ್ತಾರೋ, ನಿಂತು ಬಿಡ್ತಾರೆ. बंद दरवाजे की दरार में से झांक कर देखा तो मौसी एक खाट पर लेटी थी. ಆಮೇಲೆ ಆ ಬಾಗಲವನ್ನು ಬಂದಿತ್ತು. ದರ್ವಾಜೆ ಬಹುವಚನ, ಈ ಥರದ ಏಕವಚನ ದರ್ವಾಜಾ. ತೀತಾ? ಆಮೇಲೆ ಆ ಬಾಗಿಲ ದರಾರ್ ಅಂದರೆ ಏನಪ್ಪ, ಒಂದು ಸುರಾಖನಿಂದ, ಬಾಗಿಲದ ಒಂದು ಸುರಾಖನಿಂದ ನೋಡ್ತಾರೆ ಒಳಗಡೆ. ಆವಾಗ ಮೌಸಿ ಒಂದು ಖಾಟ್ ಅಂದರೆ ಏನು, ಪಲಂಗ್ ಅಲ್ಲ, ಆ ಒಂದು ಹಗ್ಗನ ಇರ್ತೈತಲ್ಲ, ಪಲಂಗ್ ಟೈಪನ, ಅದಕ್ಕೆ ನಾವು ಖಾಟ್ ಅಂತೀವಿ. ಹಗ್ಗನಿಂದ ತಯಾರು ಮಾಡಿರ್ತಾರಲ್ಲ ಅದಕ್ಕೆ. ಅದರ ಮೇಲೆ ಮೌಸಿ ಮಲ್ಕೊಂಡಿರ್ತಾರು. ಉಸ್ಕೆ ಬಾಲ್ ಉಲ್झे हुए और चेहरा सूखा हुआ था. ಮತ್ತು ಮೌಸಿನ ಬಾಲ್ ಅಂದರೆ ಏನು, ಕೂದಲು ಎಲ್ಲ ಏನಾಗಿದ್ದು, ಕೂದಲು ಎಲ್ಲ ಏನು ಹೆಂಗೆ ಬೇಕಾದಂಗೆ ಆಗಿತ್ತು, ಹುರ್ರಾಗಿತ್ತು. ಅವರ ಚೆಹರಾ ಸುಖಾ ಹುವಾತ. ಮತ್ತು ಮುಖ ಎಲ್ಲ ಸಪ್ಪಗಾಗಿತ್ತು. मौसी को ऐसी स्थिति में देखकर बच्चों को बहुत दुख हुआ और गुस्सा आया. ಮತ್ತು ಮೌಸಿಗೆ ಇಂಥ ಒಂದು ಸ್ಥಿತಿ ಒಳಗೆ ನೋಡಿ ಹುಡುಗರಿಗೆ ಏನಪ್ಪ, ಭಾಳ ದುಃಖನೂ ಆಗ್ತೈತಿ ಮತ್ತು ಸಿಟ್ಟನು ಬರ್ತೈತಿ. ದುಃಖ ಯಾಕಂದರೆ ಈ ಥರ ಆರಾಮಿಲ್ಲದಕ್ಕೆ. ಆಮೇಲೆ ಸಿಟ್ಟು ಯಾಕಪ್ಪ ಅಂದರೆ ಆ ಮಹಿಳೆ ಈ ಥರ ಬಯತಾಳ ಅದರ ಸಂಬಂಧ.
ಅವರಿಗೆ ಹುಡುಗರಿಗೆ ಸಿಟ್ಟನ್ನು ಬರ್ತೈತಿ. ದೂಸರೇ ದಿನ ಬಚ್ಚೆ ಹಾಕಿ ಮ್ಯಾಚ್ ಖೇಲ್ಕರ್ ಲೌಟ್ ರಹತೆ. ಈ ಒಂದು ಆಗಿದ್ದ ಮರ್ದಿನ ಹುಡುಗರು ಎಲ್ಲರೂ ಹಾಕಿಯನ್ನು ಆಟಾಡಿ ಹೊಳ್ಳಿ ಮನೆಗೆ ಬರ್ತಾ ಇದ್ರು. तो रास्ते में पुल के पास मौसी बैठी नजर आई. ಆಮೇಲೆ ಅಲ್ಲಿ ದಾರಿ ರಾಸ್ತಾ ಏಕವಚನ ರಾಸ್ತೆ ಬಹುವಚನ. ಅಲ್ಲೇ ಒಂದು ದಾರ್ಯಾಗ ಪೂಲ್ ಮ್ಯಾಲ ಮೌಸಿ ಕೂತಿದ್ದನ್ನು ನೋಡ್ತಾರೆ ಹುಡುಗರೆಲ್ಲರೂ. उसके पास एक छोटी सी गठरी और लाठी भी थी. ಆ ಮೌಸಿನ ಹತ್ತಿರ ಬಾಜು ಒಂದು ಗಠರಿ ಅಂದ್ರೆ ಏನ ಒಂದು ಗಂಟು ಮತ್ತು ಯಾವುದಪ್ಪ ಒಂದು ಲಾಠಿ ಅಂದ್ರೆ ಏನ ಕಟ್ಟಿಗೆಯನ್ನ ಇತ್ತು. मौसी को देखकर सब उसे घेर कर प्रश्न पूछने लगे. ಮೌಸಿಯನ್ನು ನೋಡಿದ ತಕ್ಷಣನ ಹುಡುಗರೆಲ್ಲರೂ ಘೇರ್ಕರ್ ಅಂದ್ರೇನ ಸುತ್ತಮುತ್ತ ಕೂತ ಪ್ರಶ್ನೆಗಳನ್ನು ಕೇಳಕ್ಕೆ ಚಾಲು ಮಾಡ್ತಾರೆ. ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನೋಡ್ರಿ. ತೂ ಇತನೇ ದಿನ ಕಹಾ ಥಿ ಮೌಸಿ. ನೋಡ್ರಿ, ನೀನು ಇಷ್ಟು ದಿನ ಎಲ್ಲಿ ಇದ್ದಿ ಮೌಸಿ. ಮೌಸಿದ ಅನ್ಯಲಿಂಗ ರೂಪ ಮೌಸ, ನೆನಪಿಟ್ಕೋರಿ. ಯಹಾ ಕ್ಯೂ बैठी हो. ಮತ್ತು ಇಲ್ಲಿ ಯಾಕೆ ನೀನು ಕೂತಿದ್ದಿ. ಏಕ್ನೆ ಪೂಛ. ಆ ಒಂದು ವಿದ್ಯಾರ್ಥಿ ಹುಡುಗರೊಳಗೆ ಒಬ್ಬ ಕೇಳ್ತಾನೆ, ಇಷ್ಟು ದಿನ ನೀ ಎಲ್ಲಿದ್ದಿ ಮತ್ತು ಇಲ್ಯಾಕೆ ಕೂತಿದ್ದಿ ಅದಕ್ಕೆ ಒಬ್ಬ ಹುಡುಗ ಕೇಳ್ತಾನೆ. ಮೈ ಯಹಾ ಸೆ ಜಾ ರಹಿ ಹೂँ ಬೇಟಾ. ನಾನು ಅವಾಗ ಮೌಸಿ ಏನು ಹೇಳ್ತಾಳು, ನಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಮಗನೇ ಅಂತ ಹೇಳ್ತಾ. ಬೇಟಾದ ಅನ್ಯವಚನ ರೂಪ ಬೇಟೆ, ಅನ್ಯಲಿಂಗ ಬೇಟಿ. कहते हुए मौसी की आंखें भर आई. ಈ ಒಂದು ಮಾತವನ್ನು ಹೇಳ್ತಾನ ಮೌಸಿನ ಕಣ್ಣಾಗ ಏನತ್ತಪ್ಪ ನೀರವನ್ನು ಅಂದರೆ ಅಳಕ್ಕೆ ಚಾಲು ಮಾಡ್ತಾ. ಆಂಖೆ ಬಹುವಚನ, ಆಂಖ ಏಕವಚನ. तू तो बीमार थी मौसी, तबीयत कैसी है. ಬಲ್ದೇವ್ನೇ ಪೂಛ. ಅದ್ರಾಗ ಒಬ್ಬ ಹುಡುಗಂದ ಹೆಸರು ಏನಪ್ಪ ಬಲ್ದೇವ. ಬಲ್ದೇವ್ ಕೇಳ್ತಾನೆ, ನಿನಗೆ ಆರಾಮಿರಾಕಿಲ್ಲ ಮೌಸಿ. ಈಗ ನಿಂದ ತಬೀಯತ್ ಅಂದ್ರೇನ ಆರೋಗ್ಯ ಹೆಂಗೈತಿ, ನಿಂದ ಆರಾಮೈತಿಲ್ಲೋ ಕೇಳ್ತಾನೆ ಬಲ್ದೇವ್. ಬೇಟಾ ಮೈ ಠೀಕ್ ಹೋ ಗಯಿ ಹೂँ. ಮಗನೇ ನನಗೀಗ ಆರಾಮಾಗೈತೆ ಅಂತ ಹೇಳ್ತಾನೆ ಮೌಸಿ. ಅಪನೆ ಗಾಂವ್ ಜಾ ರಹಿ ಹೂँ. ಮತ್ತು ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ. ಹಮ್ ತುझे ಕಹಿ ನಹಿ ಜಾನೆ ದೇಂಗೆ ಮೌಸಿ. ಆಮೇಲೆ ಎಲ್ಲ ಹುಡುಗರು ಕೂಡಿ ಸಬ್ನೆ ಏಕ್ ಸ್ವರಮೇ ಕಹ. ಎಲ್ಲ ಹುಡುಗರು ಒಂದೇ ಸ್ವರ ಒಳಗೆ ಹೇಳ್ತಾರೆ. ಏನಪ್ಪ ಅಂದರೆ ನಾವು ನಿನಗೆ ಇಲ್ಲಿಂದ ಹೋಗಾಕ ಕೊಡಲ್ಲ ಅದಕ್ಕೆ ಹೇಳ್ತಾರೆ. ಮೌಸಿಕಿ ಆಂಖೋ ಮೇ ಆಂಸು ಛಲಕ್ ಉಠೆ. ಇದು ಹುಡುಗರದು ಪ್ರೀತಿಯನ್ನು ನೋಡಿ ಮೌಸಿದ ಕಣ್ಣಾಗ ಮತ್ತಷ್ಟು ನೀರು ಬರ್ತೈತಿ. ಆಡ್ತಾಳೆ ಖುಷಿಲಿ ಖುಷಿ ಒಂದು ಕಣ್ಣೀರು ಅಂತಾರಲ್ಲ ಆ ಥರ ಆಡ್ತಾಳೆ. ದುಕಾನ್ ಕೆ ಸಾಮ್ನೆ ಏಕ್ ಖಾಟ್ ಬಿಚ್ಚಿ ಥಿ. ದುಕಾನ್ ಅಂದ್ರೆ ಏನ ಅಂಗಡಿ, ಅನ್ಯವಚನ ದುಕಾನೆ. ದುಕಾನದ ಒಂದು ಮುಂದೆ ಒಂದು ಖಾಟನ್ನು ಪಲಂಗನ್ನು ಇತ್ತು. ದೋ ತಿನ್ ಲಡ್ಕೆ ಭಾಗ್ಕರ್ ಖಾಟ ಉಠಾ ಲೇ ಆಯೆ. ಮತ್ತು ಎಲ್ಲಿ 2-3 ಹುಡುಗರು ಓಡಿ ಹೋಗಿ ಆ ಖಾಟವನ್ನು ಎಪ್ಸ್ಕೊಂಡು ಬರ್ತಾರೋ. ಉಸ್ ಪರ್ ಮೌಸಿಕೋ ಜಬರ್ದಸ್ತಿ बैठा दिया. ಆಮೇಲೆ ಆ ಒಂದು ಪಲಂಗ ಮೇಲೆ ಜಬರ್ದಸ್ತಿ ಅಂದ್ರೇನ ಒತ್ತಾಯಪೂರ್ವಕವಾಗಿ ಮೌಸಿಯನ್ನು ಅದರ ಮೇಲೆ ಕುಂಡಸ್ತಾರೋ. खाट को सीधे नीम के पेड़ के नीचे ले आए. ಮತ್ತು ಆ ಪಲಂಗವನ್ನು ಸೀದಾ ಎಲ್ಲಿ ತೊಗೊಂಡು ಬರ್ತಾರೆ ಅವರು. ಆಟ ಆಡ್ತಾ ಇರ್ತಿರಲ್ಲ ಹುಡುಗರು, ಎಲ್ಲಿ ಆಟ ಆಡ್ತಾ ಇರ್ತೀರಿ ಹೇಳ್ರಿ, ಬೇವಿನ ಗಿಡ ತೆಳಗೆ ಬಂದ ಆ ಪಲಂಗವನ್ನು ಇಡ್ತಾರೆ. ಪಲಂಗ ಅಂದರೆ ಈಗ ಸದ್ಯ ನಮ್ಮ ಅದಾವ ಕಬ್ಬಿನದ ಅದಲ್ಲ, ಹಗ್ಗದ ಪಲಂಗಗಳು ಇರ್ತಿದ್ದು ನೋಡ್ರಿ, ಅದಕ್ಕೆ ಖಾಟ್ ಅಂತೀವಿ ನಾವು. ಕನ್ಹಯ್ಯ ಭಾಗ ನೀಚೆ ಲೇ ಆಯೆ. ಆಮೇಲೆ ಅಲ್ಲಿ ತೊಗೊಂಡು ಹೋಗ್ತಾರೋ. ಕನ್ಹಯ್ಯ ಭಾಗ್ಕರ್ ಅಪ್ನೆ ಘರ್ ಸೆ ದರಿ ಅವ್ರ ತಕಿಯ ಲಾಯ. ನೋಡ್ರಿ ಅದ್ರಾಗಿಂದ ಒಬ್ಬ ಹುಡುಗ ಕನ್ನಯ್ಯ ಅನ್ನೋ ಒಬ್ಬ ಹುಡುಗ ತಮ್ಮ ಮನೆಯಿಂದ ಏನು ಮಾಡ್ತಾರೋ ದರಿ ಮತ್ತು ತಕಿಯ. ದರಿ ಅಂದರೆ ಚಾದರು ಮತ್ತು ತಕಿಯ ಅಂದ್ರೇನ ತಲೆಬುಂಬುವನ್ನು ತೊಗೊಂಡು ಬರ್ತಾನೆ. ಉಷಾ ಥಾಲಿ ಮೇ 2 ರೋಟಿಯಾँ लाई. ಮತ್ತು ಉಷಾ ಅನ್ನೋಕಿ ಒಬ್ಬಕಿ ಹುಡುಗಿ 2 ರೊಟ್ಟಿಗಳನ್ನು ತೊಗೊಂಡು ಬರ್ತಾ. ರೋಟಿ ಅನ್ಯವಚನ ರೋಟಿಯ. ಯೋಗರಾಜ್ ಏಕ್ ಕಟೋರೆ ಮೇ ದೂದ್ ಲಾಯ. ಮತ್ತು ಯೋಗರಾಜ್ ಅನ್ನೋ ಹುಡುಗ ಏನು ಮಾಡ್ತಾನೋ ಹಾಲವನ್ನು ತೊಗೊಂಡು ಬರ್ತಾನೆ. ಗೋಪಾಲ್ ಘರ್ ಸೆ ಲ್ಯಾಂಪ್ ಉಠಾ ಲಾಯ. ಮತ್ತು ಗೋಪಾಲ್ ಅನ್ನೋ ಹುಡುಗ ತನ್ನ ಮನೆಯಿಂದ ಲ್ಯಾಂಪವನ್ನು ತೊಗೊಂಡು ಬರ್ತಾನೆ. ಮುನ್ನಿ ಪೀನೆ ಕೆ ಲಿಯೆ ಪಾನಿ लाई. ಮತ್ತು ಮುನ್ನಿ ಏನು ತೊಗೊಂಡು ಬರ್ತಾಳೋ ನೀರನ್ನು ತೊಗೊಂಡು ಬರ್ತಾಳೆ. ಬಲ್ದೇವ್ ಕೆ ಪಿತಾ ಡಾಕ್ಟರ್ ಥೆ. ಆಮೇಲೆ ಬಲ್ದೇವ್ನ ತಂದೆ ಡಾಕ್ಟರ್ ಆಗಿರ್ತಾನೋ. ಪಿತಾದ ಅನ್ಯಲಿಂಗ ರೂಪ ಪಿತಾ, ಮಾತಾ.
डॉक्टर इधर वह अपने पिता को क्लिनिक से खींच लाया मौसी बीमार है आप जल्दी चलकर देखिए ಅವ ಏನು ಮಾಡ್ತಾನೋ ತಮ್ಮ ಅಪ್ಪನ ಕ್ಲಿನಿಕ್ನಿಂದ ಕರ್ಕೊಂಡು ಬರ್ತಾನೆ ಆಮೇಲೆ ಮೌಸಿಗೆ ಆರಾಮಿಲ್ಲ ಬಂದ ನೋಡ್ರಿ ಅದಕ್ಕೆ ಅವ ತಮ್ಮ ಅಪ್ಪವನ್ನ ಕರ್ಕೊಂಡು ಬರ್ತಾನೆ ಅಪ್ಪನಿಗೆ बच्चे सोचने लगे कि मौसी को कहाँ ठहराया जाए ಆಮೇಲೆ ಎಲ್ಲ ಹುಡುಗರು ಏನು ಮಾಡ್ತಾರೋ ವಿಚಾರ ಮಾಡಕ್ಕೆ ಚಾಲು ಮಾಡ್ತಾರೆ ಏನ ಮೌಸಿಯನ್ನ ಎಲ್ಲಿ ನಿಲ್ಸೋನು ಅದಕ್ಕೆ उन्होंने निर्णय लिया कि वे बारी बारी से उसे अपने घर में रखेंगे ಮತ್ತು ಅವರೆಲ್ಲರೂ ಹುಡುಗರು ಏನು ಮಾಡ್ತಾರೋ ನಿರ್ಣಯವನ್ನು ತಗೋತಾರೆ ಅಂದರೆ ಒಂದೊಂದು ದಿನ ಒಬ್ಬೊಬ್ಬರು ಮನ್ಯಾಗ ಮೌಸಿನ ನಮ್ಮ ಮನ್ಯಾಗ ಇಟ್ಕೋರುನು ಒಂದಿನ ನಮ್ಮ ಮನ್ಯಾಗ ಒಂದಿನ ನಿಮ್ಮ ಮನ್ಯಾಗ ಒಂದಿನ ಅವ್ರ ಮನ್ಯಾಗ ಅದಕ್ಕೆ ಈ ಥರ ಎಲ್ಲರೂ ಹಂಚ್ಕೋತಾರೆ बाद में उन्होंने हेडमास्टर जी से विनती की कि मौसी को स्कूल में काम दिया जाए ಆಮೇಲೆ ಅವ್ರು ಏನು ಮಾಡ್ತಾರೆ ಹುಡುಗರೆಲ್ಲರೂ ಹೆಡ್ ಮಾಸ್ಟರ್ ಮುಂದೆ ಹೋಗಿ ವಿನಂತಿಯನ್ನು ಮಾಡ್ಕೋತಾರೆ ಏನಂತಂದರೆ ಸ್ಕೂಲಿನಲ್ಲಿ ಮೌಸಿಗೆ ಕೆಲಸವನ್ನು ಕೊಡ್ರಿ ಅದಕ್ಕೆ ವಿನಂತಿಯನ್ನು ಯಾರ ಮುಂದೆ ಮಾಡ್ಕೋತಾರೆ ಹೇಳ್ರಿ ನೋಡೋಣ ಹೆಡ್ ಮಾಸ್ಟರ್ ಮುಂದೆ हेड मास्टर जी ने मान लिया और मौसी को रहने के लिए स्कूल में एक कोठरी भी दे दी ನೋಡ್ರಿ ಹೆಡ್ ಮಾಸ್ಟರ್ ಹುಡುಗರದ ಮಾತವನ್ನು ಕೇಳಿ ಮೌಸಿಗೆ ಆ ಸ್ಕೂಲ್ ಒಳಗೆ ಏನು ಮಾಡಿದ ಕೆಲಸನೂ ಕೊಟ್ಟ ಮತ್ತೇನು ಮಾಡ್ತಾನೆ ಅಲ್ಲೇ ಇರಾಕ ಒಂದು ಕೋಠರಿ ಅಂದ್ರೆ ಏನು ರೂಮನ್ನು ಸಹಿತ ಕೊಟ್ಟರು मौसी फिर से स्कूल के आंगन में आने लगी ನೋಡ್ರಿ ಮೌಸಿ ಮತ್ತೊಮ್ಮೆ ಆ ಸ್ಕೂಲದ ಅಂಗಳ ಒಳಗೆ ಬರಾಕ ಚಾಲು ಮಾಡ್ಲು ಬಚ್ಚೆ ಉಸೆ घेरे रहते थे ಮತ್ತು ಎಲ್ಲ ಹುಡುಗರ ಮೌಸಿಯನ್ನ ಹಿಂದ ಮುಂದ ಸುತ್ತ ಹಾಕ್ತಾ ಇದ್ರು ವಹ ಉನ್ಹೆ ಕಹಾನಿಯ ಸುನಾತಿ ಮತ್ತು ಮೌಸಿ ಎಲ್ಲರನ್ನೂ ಕತೆಗಳನ್ನು ಹೇಳ್ತಾ ಇದ್ಲು ಕಹಾನಿದ ಅನ್ಯವಚನ ಕಹಾನಿಯ ಕಭಿ ಕಭಿ ಲಾಠಿ ಟೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಡ್ತಿ ಮತ್ತು ಕೆಲವೊಂದು ಟೈಮ ಏನಪ್ಪ ಕಟ್ಟಿಗೆಯನ್ನು ಹಿಡ್ಕೊಂಡ ಮೊಹಲ್ಲೆ ಓಣಿ ಒಳಗೆ ಎಲ್ಲ ಸುತ್ತ ಹಾಕ್ತಿಳು ಸಭಿ ಘರೋ ಮೇ ಝಾಂಕ ಉನ್ಕಾ ಕುಶಲಿ ಕ್ಷೇಮ ಪುಸ್ತಿ ಮತ್ತು ಎಲ್ಲರೂ ಮನ್ಯಾಗ ಹೋಗಿ ಎಲ್ಲರದು ಕುಶಲಿ ಕ್ಷೇಮವನ್ನು ಕೇಳ್ತಿಳು सांझ ढले अपने कोठरी में चली आती ಮತ್ತು ಸಂಜೆ ಆದ ತಕ್ಷಣ ಮೌಸಿ ಏನು ಮಾಡ್ತಿಳು ತಮ್ಮ ಒಂದು ರೂಮಿಗೆ ಮರಳಿ ಬರ್ತಿಳು कोठरी में चली आती और चैन की सांस लेती ಆವಾಗ ಏನು ಮಾಡ್ತಾರೋ ಚೈನ್ ಅಂದರೆ ಆವಾಗ ಎಲ್ಲ ಕೆಲಸವನ್ನು ಕೂನಿಯು ಎಲ್ಲ ತಿರುಗಾಡಿ ಬಂದ ಆವಾಗ ಮೌಸಿ ಆರಾಮವನ್ನು ಮಾಡ್ತಿಳು इस तरह बच्चों के प्रेम व स्नेह भाव से मौसी के जीवन में खुशियाँ के दिन लौट आए ಈ ಥರ ಒಂದು ಹುಡುಗರದ ಒಂದು ಪ್ರೇಮ ಮತ್ತು ಸ್ನೇಹ ಭಾವನೆಯಿಂದ ಮೌಸಿದ ಒಂದು ಜೀವನದಾಗ ಮತ್ತೊಮ್ಮೆ ಖುಷಿಗಳನ್ನು ಮರಳಿ ಬಂದು ಅದಕ್ಕೆ ಈ ಒಂದು ಪಾಠ ನಾವಾದರೂ ಸಹಿತ ಈ ಒಂದು ಇನ್ನೊಬ್ಬರಿಗೆ ನಾವು ಕಷ್ಟದಾಗಿದ್ದಾಗ ನಾವು ಸಹಿತ ಸಹಾಯವನ್ನು ಮಾಡಬೇಕು ತಿಳಿದೈತೆ ಅದಕ್ಕೆ ಅನ್ಕೋತಾ ಇದ್ದೇನೆ ಯಾವುದೂ ಥರದ ಸಮಸ್ಯೆಗಳನ್ನು ಇದ್ದು ಅಂದರೆ ಕಮೆಂಟ್ಸ್ ಮುಖಾಂತರ ಕೇಳಬಹುದು ಧನ್ಯವಾದಗಳು